ಹಲೋ, ಇವತ್ತಿನ ವಿಡಿಯೋದಲ್ಲಿ ನಾವು ವಸಿಷ್ಠ ವಿಶ್ವಾಮಿತ್ರರ ವಿವಾದ ಇದರ ಕ್ವಶನ್ ಆನ್ಸರ್ಸು, ಒಂದಷ್ಟು ಮೀನಿಂಗ್ಸು ಏನೇನಿದೆ ಅದನ್ನ ನೋಡೋಣ. ಇದು ICSE 9th ಮತ್ತೆ 10th ಸ್ಟ್ಯಾಂಡರ್ಡ್ಗೆ ಇರೋ ಕನ್ನಡ ಪುಸ್ತಕ ಸಾಹಿತ್ಯ ಸಂಗಮದಿಂದ ಆರಿಸಲಾದ ಪದ್ಯ. ಈಗ ಹೇಳೋದಕ್ಕಂತ ಮುಂಚೆ ರಾಘವಾಂಕ ಅವರ ಬಗ್ಗೆ ಒಂದು ಪರಿಚಯ. ಇದೊಂದು ಮ್ಯಾಪ್ ರೀತಿ ಇದೆ. ಇದು ನೀವು ಆಲ್ರೆಡಿ ಪುಸ್ತಕದಲ್ಲಿ ಓದಿದ್ರೆ ಇದನ್ನ ನೋಡಿದ್ರೆ ನಿಮ್ಗೆ ಒಂಥರ ರಿವಿಷನ್ ಆಗೋ ರೀತಿ ಇರುತ್ತೆ. ಸೊ ರಾಘವಾಂಕ ಯಾವಾಗ ಅಂದ್ರೆ ಅವರ ಕಾಲ ಯಾವುದು, ಮತ್ತೆ ಅವರ ತಂದೆ ತಾಯಿ ಹೆಸರು ಕೊಟ್ಟಿದ್ದಾರೆ ಇದರಲ್ಲಿ, ಅವರ ಕೃತಿಗಳು ಯಾವ್ಯಾವುದು, ಅವರ ಬಿರುದುಗಳು ಈ ಬಿರುದುಗಳು ನೀವು ನೋಡ್ಕೋಬೇಕು. ಮತ್ತೆ ಅವರು ಯಾವ ರೀತಿ ಅವರ ಪದ್ಯಗಳನ್ನ, ಅವರ ರಚನೆಗಳನ್ನ ಮಾಡ್ತಾ ಇದ್ರು, ಅದು ತುಂಬಾ ಇಂಪಾರ್ಟೆಂಟು. ಅವರ ಹುಟ್ಟೂರು ಕೂಡ ಹಂಪೆ. ನಾನು ಇದರ ಕ್ವಶನ್ ಕೂಡ ಕೇಳಿದ್ದೆ ನಿಮ್ಗೆ ಪೋಸ್ಟಿಂಗ್ಸ್ ಅಲ್ಲಿ. ಸೊ ಇದಾದ್ಮೇಲೆ ನಾವು ಸಾಹಿತ್ಯ ಸಂಗಮ ಪಾಠಗಳಿದೆ ಅಲ್ಲ, ಅದರಲ್ಲಿ ನಾನು ಒಂದಷ್ಟು ಕ್ವಶನ್ಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಒಂದು ವಾರ ಅಷ್ಟು ಪೋಸ್ಟ್ ಮಾಡಿ ಆಮೇಲೆ ಆ ಪರ್ಟಿಕ್ಯುಲರ್ ಆ ಲೆಸನ್ ಸಮ್ಮರಿಯನ್ನ ನೋಡೋಣ. ಅದು ನಿಮ್ಗೆ ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಅದ್ರ ಜೊತೆ ಇನ್ನೊಂದು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಒಂದಷ್ಟು ಅಂದ್ರೆ ತುಂಬಾ ಜನಕ್ಕೆ ಬೇಸಿಕ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ಸೊ ಯು ಡೋಂಟ್ ಹ್ಯಾವ್ ಟು ಫೀಲ್ ಇನ್ಫೀರಿಯರ್ ಅಬೌಟ್ ದಟ್. ನಾನು ಈ ಕಲಿಕನ್ನಡ ಪುಸ್ತಕ ಅಂದ್ರೆ ಪ್ರೈಮರಿ, ತುಂಬಾ ಪ್ರಾಥಮಿಕ ಹಂತದ ಪುಸ್ತಕಗಳ ಅದರ ವಿವರಣೆಯನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಕೂಡ ನೋಡಬಹುದು ನೀವು. ಬಟ್ ಇಫ್ ಯು ನೋ ಎವ್ರಿಥಿಂಗ್, ಇಟ್ಸ್ ವೆರಿ ವೆಲ್, ಫೈನ್. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದಿಸ್ ವಸಿಷ್ಠ ವಿಶ್ವಾಮಿತ್ರರ ವಿವಾದ. ಸೊ ಇದು ಕವಿಕೃತಿ ಪರಿಚಯ. ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು ನಿಮ್ಮ ಎಕ್ಸಾಮ್ ನಲ್ಲಿ. ಮತ್ತೆ ಇದು ನೆನಪಿನ ನಕ್ಷೆ. ಸೊ ಇದು ಒಂದೊಂದು ಷಟ್ಪದಿಯಲ್ಲಿ ಏನೇನಿದೆ ಅನ್ನೋದು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಇದನ್ನ ಆಲ್ರೆಡಿ ನಿಮ್ಗೆ ಪದ್ಯದ ಎಕ್ಸ್ಪ್ಲೈನ್ ಮಾಡುವಾಗ ಎಲ್ಲ ಹೇಳಿದ್ದೀನಿ. ಮತ್ತೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಪದ್ಯನ ಎಕ್ಸ್ಪ್ಲೈನ್ ಮಾಡ್ದಂಗೆ ಇರುತ್ತೆ. ಸೊ ನೀವು ಪದ್ಯ ಎಕ್ಸ್ಪ್ಲೈನ್ ವಿಡಿಯೋಗೋದ್ರೆ, ಸೊ ಆಲ್ಮೋಸ್ಟ್ ಒಂದೊಂದು ಷಟ್ಪದಿಗೂ ಒಂದೊಂದು ವಿಡಿಯೋ ಮಾಡಿದ್ದೀನಿ. ಮತ್ತೆ ಲಾಸ್ಟ್ ಅಲ್ಲಿ ಎರಡೆರಡು ಷಟ್ಪದಿಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇಟ್ಸ್ ಲೈಕ್ ಕಂಪ್ಲೀಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸ್ಪ್ಲಿಟ್ ಮಾಡಿ ಪದಗಳೆಲ್ಲಾನು. ಅದನ್ನ ನೀವು ನೋಡಿ. ಇದು ಒಂದು ಸಮ್ಮರಿ ರೀತಿ ಇರುತ್ತೆ. ಇದು ಮೆಮೊರಿ ಮ್ಯಾಪ್. ಈಗ ಒಂದಷ್ಟು ಅರ್ಥಗಳನ್ನ ನೋಡೋಣ. ಒಡಲು ಇದು ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೀನಿ, ಆದ್ರೂ ಇದು ಏನಕ್ಕೆ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ, ಸಮಾನಾರ್ಥಕ ಪದ ಕೇಳ್ಬೋದು ನಿಮ್ಮ ಎಕ್ಸಾಮ್ ಅಲ್ಲಿ. ಸೊ ಆಗ ಅರ್ಥಗಳು ಸಮಾನಾರ್ಥಕ ಅಂದ್ರೆ, ಇವಾಗ ಒಡಲು ಶರೀರ ದೇಹ, ಕಲಿ ವೀರ ಶೂರ, ಭುವನಪತಿ ಅಂದ್ರೆ ರಾಜ, ಮುಪ್ಪರಿ ಅಂದ್ರೆ ಮೂರನೇದು, ಶಶಿಮೌಳಿ ಶಿವ, ವಚನ ಅಂದ್ರೆ ಮಾತು ಆಣೆ ಪ್ರಾಮಿಸ್ ಅಂತ, ಹುಸಿ ಸುಳ್ಳು, ಹೊಗಳಲು ಕುಂದು ಲೋಪ, ಜರೆ ಬೈಯೋದು ನಿಲ್ಸೋದು. ಸೊ ಇಲ್ಲಿ ಇನ್ನೊಂದಷ್ಟು ಜಾಸ್ತಿ ಅರ್ಥಗಳಿದೆ ಇದರಲ್ಲಿ. ಸೊ ಇದರಲ್ಲಿ ನಯನ ನೇತ್ರ, ದ್ವಯಂಗಳು ಅಂದ್ರೆ 2, ನವಗ್ರಹ ಅಂದ್ರೆ 9 ಗ್ರಹಗಳು. ನೀವು ಇದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಯಾವ್ಯಾವ ಗ್ರಹಗಳು ಅಂತ ಏನು ಇಲ್ಲ. ಪರ್ವಿ ಅಂದ್ರೆ ಹಬ್ಬಿ, ಸುರಚಿರ ಸುಂದರವಾದ, ಎಸೆವ ಶೋಭಿಸು, ಸುರಪ ಇಂದ್ರ, ಇಕ್ಷ್ವಾಕು ಸೂರ್ಯವಂಶದ ಒಬ್ಬ ದೊರೆ. ಇಕ್ಷ್ವಾಕು ವಂಶ ಅಂತಾನು ಅಂತಾರೆ ಸೂರ್ಯವಂಶನ. ಕಾಯ ಶರೀರ, ಹುಸಿ ಸುಳ್ಳು, ಹೊದ್ದದಂತೆ ಹೇಳದಂತೆ. ಸೊ ಹೊದ್ದದಂತೆ ಅಂತ ಒಂದಷ್ಟು ಹತ್ರ ರಿಪೀಟ್ ಆಗ್ತಾ ಇರುತ್ತೆ. ಸೊ ಕಲಿವೀರ ಇದು ಸಲ್ಲೆ ಅಂದ್ರೆ ಉತ್ತಮ, ಬೆಸಗೊಂಡು ಕೇಳು, ಚತುರ್ದಶ 14, ಭುವನ ಜಗತ್ತು ಭೂಮಿ. ನೀವು ಇದರಲ್ಲಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್, ನಿಮ್ಗೆ ಯಾವ್ದು ಗೊತ್ತಿಲ್ವೋ ಅದನ್ನ ನಿಮ್ಮ ಪುಸ್ತಕದಲ್ಲೇ ಪೆನ್ಸಿಲ್ ಅಲ್ಲಿ ಬರ್ಕೊಂಡ್ಬಿಡ್ರಿ. ಮೀನಿಂಗ್ ನಿಮ್ಗೆ ಅದು ಓದುವಾಗ ಈಸಿ ಆಗುತ್ತೆ. ತೀವಿದ ತುಂಬಿದ, ಒಡ್ಡೋಲಗ ಅಂದ್ರೆ ಸಭೆ ಅಥವಾ ಓಲಗ, ಓವಿ ಪ್ರೀತಿ, ಹಾವಳಿ ಸಮೂಹ, ಕುಂದು ದೋಷ, ಲೇಸ ಒಳ್ಳೆ, ಲೇಸು ಅಥವಾ ಲೇಸ ಒಳ್ಳೆಯ, ಶ್ರುತಿ ವೇದ, ಮತ ವಿಚಾರ, ದಿಗಂಬರ ಬೆತ್ತಲೆ ಆಗಿರೋನು, ತೆಂಕಮುಖ ದಕ್ಷಿಣ ದಿಕ್ಕು, ತೆಂಕಣ ಅಂದ್ರೆ ದಕ್ಷಿಣ ಅಂತ, ಧರೆ ಭೂಮಿ, ಚತುರ್ಯುಗಗಳಂದ್ರೆ 4 ಯುಗಗಳು, ಅಜ ಅಂದ್ರೆ ಬ್ರಹ್ಮ, ಸುರಪತಿ ಇಂದ್ರ, ಭೂವರ ರಾಜ, ಶಮೆ ಮನೋನಿಗ್ರಹ, ದಯೆ ಇಂದ್ರಿಯ ನಿಗ್ರಹ, ಸುಳ್ ಅಂದ್ರೆ ಸರದಿ. ಈಗ ಪ್ರಿವಿಯಸ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದೊಂದು ಮಾತ್ರ ಬಂದಿದೆ. 2020 ಎಕ್ಸಾಮ್ ಅಲ್ಲಿ ಒಂದು ಷಟ್ಪದಿ ಕೊಟ್ಟು 4 ಕ್ವಶನ್ ಕೇಳಿದ್ದಾರೆ. ಮತ್ತೆ ಯಾವ್ದು ಪದ್ಯ ಅಂತ ಕೂಡ ಕೊಡ್ತಾರೆ.
ನಿಮ್ಗೆ ಗೊತ್ತಲ್ಲ, ನಾವು ಓಕೆ ಈ ವಿಡಿಯೋ ಆದ್ಮೇಲೆ ನಾನು ನಮ್ಮ ಸ್ಪೆಸಿಮೆನ್ ಪೇಪರ್ ಯಾವ ರೀತಿ ಇದೆ ಅಂತ ಅನಾಲಿಸಿಸ್ ಅದ್ ಮಾಡೋಣ, ಅವಾಗ ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಇದು ಒಂದು ಕ್ವಶನ್ 2 ಮಾರ್ಕ್ಸ್ಗೆ. ದೇವೇಂದ್ರನ ಒಡ್ಡೋಲಗದಲ್ಲಿ ಕುಳಿತಿದ್ದ ವಸಿಷ್ಠ ವಿಶ್ವಾಮಿತ್ರರನ್ನು ಕವಿ ರಾಘವಾಂಕ ಹೇಗೆ ವರ್ಣಿಸಿದ್ದಾನೆ ಹಾಗೂ ದೇವೇಂದ್ರನು ವಸಿಷ್ಠರನ್ನು ಪ್ರಶ್ನಿಸಿದ್ದು ಏನು? ಯಾವ ರೀತಿ ವರ್ಣಿಸಿದ್ದಾನೆ ಅಂದ್ರೆ, ಯಾವ ರೀತಿ ಅಂದ್ರೆ, ಈ ನಮ್ಮ ಶರೀರ ಹಲವಾರು, ಈ ನಮ್ಮ ಶರೀರದ 2 ಕಣ್ಣುಗಳು ಹಲವಾರು ಅಂಗಗಳಲ್ಲಿ ಯಾವ ರೀತಿ ಪ್ರಕಾಶಮಾನವಾಗಿ ಹೊಡಿತಾ ಇರುತ್ತೋ, ಮತ್ತೆ ಸೂರ್ಯ ಮತ್ತೆ ಚಂದ್ರರು ಈ ನವಗ್ರಹಗಳ ಮಧ್ಯೆ ಪ್ರಕಾಶಮಾನವಾಗಿ ಯಾವ ರೀತಿ ಬೆಳಗುತ್ತಾ ಇರ್ತಾರೋ, ಅದೇ ರೀತಿ ಭೂಮಿ ಮೇಲೆ ಹಲವಾರು ನದಿಗಳ ಮಧ್ಯೆ ಗಂಗಾ ತುಂಗಭದ್ರಾ ನದಿಗಳು ಯಾವ ರೀತಿ ಕಾಣಿಸುತ್ತೋ ಆ ರೀತಿ ವಸಿಷ್ಠ ವಿಶ್ವಾಮಿತ್ರರು ಈ ಇಂದ್ರನ ದೇವಸಭೆ, ಇಂದ್ರನ ಒಡ್ಡೋಲಗದಲ್ಲಿ ಮುನಿಕುಲದ ನಡುವೆ ಶೋಭಿಸ್ತಾ ಇದ್ರು ಅಂತ ವರ್ಣಿಸಿದ್ದಾರೆ ಅಂತ ಬರಿಬಹುದು. ಸೊ ಅದಕ್ಕೆ ಆಕ್ಚುಲಿ ನಿಮ್ಗೆ 1 ಮಾರ್ಕ್ಸ್ ಇರೋದು. ಇಷ್ಟೊಂದೆಲ್ಲ ಮತ್ತೆ ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ನೀವು ಬರಿಬೇಡಿ. ನವಗ್ರಹಗಳು ಯಾವುದು ಅಂತ ಚಂದ್ರ ಬರಿಬೇಕಾಗುತ್ತೆ, ಸಾರಿ, ಇಲ್ಲಿ ಬೇರೆ ಗ್ರಹಗಳು. ಮತ್ತೆ ದೇವೇಂದ್ರನು ಏನ್ ಕೇಳ್ತಾನೆ ಕ್ವಶನ್, ಸಮಸ್ತ ಭೂಮಂಡಲವನ್ನು ಸಮರ್ಥವಾಗಿ ಆಳ್ತಾ ಇರೋ ಇಕ್ಷ್ವಾಕು ವಂಶದ ರಾಜರುಗಳಲ್ಲಿ ಅತಿ ಬಲಶಾಲಿಯಾದ ಮತ್ತೆ ಒಮ್ಮೆ ಕೂಡ ಸುಳ್ಳನ್ನ ಆಡದೇ ಇರುವಂತಹ ಸತ್ಯವಂತ ರಾಜ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ನಾನು ಎಲ್ಲಾ ಕ್ವಶನ್ಸ್ ಓದ್ಕೊಂಡು ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ ಎಕ್ಸ್ಪ್ಲನೇಷನ್ ಅಲ್ಲೂ ಹೇಳಿದ್ದೀನಿ. ಸೊ ಯು ಮೇ ಬಿ ಥಿಂಕಿಂಗ್ ಐ ಆಮ್ ರನ್ನಿಂಗ್, ಓಕೆ, ಐ ಆಮ್ ನಾಟ್ ರನ್ನಿಂಗ್. ಮತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಪೊಯಮ್ ಎಕ್ಸ್ಪ್ಲೇನ್ ಮಾಡಿದಂಗೆ ತುಂಬಾ ದೊಡ್ಡದಾಗುತ್ತೆ. ಸೊ ನಾನು ಕ್ವಶನ್ಸ್ ಹೇಳ್ಕೊಂಡು ಇಂಪಾರ್ಟೆಂಟ್ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಪಾಯಿಂಟ್ಸ್. ಯಾವ ಕಾರಣಗಳಿಗೆ ವಿಶ್ವಾಮಿತ್ರರು ಕೋಪಗೊಂಡರು ಅದನ್ನ ನಾವು ನೋಡ್ತೀವಿ. ಹರಿಶ್ಚಂದ್ರರು ಸುಳ್ಳಾಡಿದ್ರೆ ವಸಿಷ್ಠರು ಏನ್ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು, ಅದು 3 ಮಾರ್ಕ್ಸ್ ಇದೆ, ಸ್ವಲ್ಪ ದೊಡ್ಡದಾಗಿ ಬರೀಬೇಕಾಗುತ್ತೆ. ವಸಿಷ್ಠರು ಹರಿಶ್ಚಂದ್ರನನ್ನು ಪ್ರಶಂಸಿಸಿದ ರೀತಿ ಹೇಗೆ ಹಾಗೂ ವಿಶ್ವಾಮಿತ್ರರು ಹರಿಶ್ಚಂದ್ರನನ್ನು ಯಾವ ರೀತಿ ಪರೀಕ್ಷಿಸ್ತೀನಿ ಅಂತ ಹೇಳಿದ್ರು, ಅದು ಕೂಡ 3 ಮಾರ್ಕ್ಸ್ ಇದೆ. ಸೊ ನೀವು ನೋಡ್ಕೋಬೇಕು ಇಲ್ಲಿ ಇಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಿಬೇಕು ಅಂತ. ವಸಿಷ್ಠ ವಿಶ್ವಾಮಿತ್ರರು ಎಲ್ಲಿ ಕುಳಿತರು? ಸೊ ಈ ಒಂದು ವಾಕ್ಯದಲ್ಲಿ ಏನಾಗುತ್ತೆ ಅಂದ್ರೆ, 2 ಕ್ವಶನ್ ಕಂಬೈನ್ ಮಾಡಿ 2 ಮಾರ್ಕ್ಸ್ ಕೇಳ್ಬೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್, ನಮ್ಗೆ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ವಸಿಷ್ಠ ವಿಶ್ವಾಮಿತ್ರರು ದೇವೇಂದ್ರನ ಸಭೆಯಲ್ಲಿ ಅಥವಾ ದೇವೇಂದ್ರನ ಒಡ್ಡೋಲಗದಲ್ಲಿ ಕುಳಿತಿದ್ರು ಅಂತ ಬರೀಬೇಕಾಗುತ್ತೆ. ದೇವೇಂದ್ರನು ಯಾವ ವಂಶದ ರಾಜರ ಬಗ್ಗೆ ಹೇಳು ಅಂತ ಕೇಳ್ತಾನೆ, ರವಿಕುಲದ ಇಕ್ಷ್ವಾಕು ವಂಶ. ವಸಿಷ್ಠರು ಹರಿಶ್ಚಂದ್ರನ ಬಗ್ಗೆ ಏನ್ ಹೇಳ್ತಾರೆ? ವಸಿಷ್ಠರು ಹಿಂದಿನ ವಂಶದ ರಾಜರನ್ನ ಉದ್ಧರಿಸೋದಕ್ಕೆ ಜನ್ಮ ತಾಳಿರೋನು ಹರಿಶ್ಚಂದ್ರ, ಮತ್ತೆ ಯಾವಾಗ್ಲೂ ಸತ್ಯವನ್ನೇ ಹೇಳ್ತಾನೆ ಹರಿಶ್ಚಂದ್ರ ಅಂತ ಹೇಳ್ತಾನೆ. ವಿಶ್ವಾಮಿತ್ರ ಕೋಪ ಬರೋ ಮೊದಲನೇ ಕಾರಣ ಏನು ಅಂದ್ರೆ, ಆ ಇಂದ್ರನ ಒಡ್ಡೋಲಗದಲ್ಲಿ ಇಂದ್ರನು ತನ್ನನ್ನ ಮಾತಾಡಿಸ್ದೆ ವಸಿಷ್ಠರನ್ನ ಮಾತಾಡಿಸ್ದ ಅಂತ ವಿಶ್ವಾಮಿತ್ರರಿಗೆ ಕೋಪ ಬರುತ್ತೆ, ಅದು ಮೊದಲ ಕಾರಣ. ಹರಿಶ್ಚಂದ್ರನು ಸುಳ್ಳಾಡಿದ್ರೆ ವಸಿಷ್ಠರು ಏನ್ ಮಾಡ್ತೀನಿ ಅಂತ ಹೇಳ್ತಾರೆ. ಸುಳ್ಳಾಡಿ, ನಿಮ್ಗೆ ಗೊತ್ತಲ್ಲ, ಇದು ಹೆಣ್ ತಿನ್ಬಿಟ್ಟು ತಲೆ ಬುಡೆನಲ್ಲಿ ಹೆಂಡ ಹಾಕೊಂಡು ಕುಡಿತಾ ತಲೆ ಕೂದಲನ್ನ ಮುಕ್ತ ಕೇಶಿತನಾಗಿ ಅಂತ ಬರೆದು ಬಿಡ್ಬೋದು ನೀವು, ಒಂದೇ ವರ್ಡ್. ದಕ್ಷಿಣದ ಕಡೆ ಹೋಗ್ತೀನಿ ಅಂತ ಹೇಳ್ತಾರೆ ವಸಿಷ್ಠರು. ಬ್ರಹ್ಮನಿಗೆ ಒಂದಿನ ಯಾವಾಗುತ್ತೆ? 4 ಯುಗಗಳು 1000 ಸಲ ಮರಳಿ ಬಂದಾಗ ಬ್ರಹ್ಮನಿಗೆ 1 ದಿನ ಆಗುತ್ತೆ. ಹರಿಶ್ಚಂದ್ರನು, ಅದು ತುಂಬಾ ಇಂಪಾರ್ಟೆಂಟ್, ನೀವು ಅದನ್ನ ಸ್ವಲ್ಪ ಓಕೆ, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಬೈ ಹಾರ್ಟ್ ಮಾಡ್ಬೇಡಿ ಅಷ್ಟೇ, ಇಟ್ಸ್ ಓಕೆ. ಹರಿಶ್ಚಂದ್ರನು ಸುಳ್ಳು ಹೇಳ್ದಿದ್ರೆ ವಿಶ್ವಾಮಿತ್ರನು ಏನ್ ಮಾಡ್ತೀನಿ ಅಂತ ಹೇಳ್ದ, ತಾನು ಸಂಪಾದಿಸಿದ ತನ್ನ ತಪಶಕ್ತಿಯಲ್ಲಿ ಆ ಪುಣ್ಯದಲ್ಲಿ ಅರ್ಧನ ಧಾರೆ ಎರಿತೀನಿ ಅಂತ ಹೇಳ್ತಾನೆ. ವಿಶ್ವಾಮಿತ್ರರು ಅಣಕವಾಡಿದ್ದಕ್ಕೆ ವಸಿಷ್ಠರು ಏನಂತಾರೆ? ಸೊ ಇದರ ಆನ್ಸರ್ ಇದರಲ್ಲಿ ಕಟ್ ಆಗ್ಬಿಟ್ಟಿದೆ. ಸೊ ವಿಶ್ವಾಮಿತ್ರರು ಅಣಕವಾಡಿದ್ದಕ್ಕೆ ನಮ್ಮಿಬ್ಬರ ಮಧ್ಯೆ ಋತ ಅಣಕವೇಕೆ ಅಂತ ಹೇಳ್ತಾರೆ ಕೊನೆಯಲ್ಲಿ. ಅಂದ್ರೆ ಇಬ್ಬರು ನಾವ್ಯಾಕೆ ಜಗಳ ಆಡ್ಬೇಕು ಅಂತ. ಈಗ ಪ್ರಶ್ನೋತ್ತರಗಳನ್ನ ನೋಡೋಣ. ದೇವೇಂದ್ರನ ಸಭೆಯಲ್ಲಿ ಕುಳಿತಿದ್ದ ವಸಿಷ್ಠ ವಿಶ್ವಾಮಿತ್ರರನ್ನ ರಾಘವಾಂಕ ಹೇಗೆ ವರ್ಣಿಸಿದ್ದಾನೆ? ಆಲ್ರೆಡಿ ನೋಡಿದ್ವಿ ನಾವು, ನೋಡಿ ಅಲ್ವಾ? ಸೊ ಅದರಲ್ಲಿ ತುಂಬಾ ದೊಡ್ಡದಾಗಿತ್ತು, ಇದರಲ್ಲಿ ಚಿಕ್ಕದಾಗಿದೆ. ದಿಸ್ ಇಸ್ ಎನಫ್ ಫಾರ್ 1 ಮಾರ್ಕ್ಸ್. ದೇವೇಂದ್ರನು ವಸಿಷ್ಠರನ್ನು ಏನಂತ ಪ್ರಶ್ನಿಸ್ತಾನೆ? ಸೊ ಇದನ್ನು ಕೂಡ ಆ ಕ್ವಶನ್ ಅಲ್ಲಿ ಇವೆರಡು ಕಂಬೈನ್ ಮಾಡಿ 2 ಮಾರ್ಕ್ಸ್ ಕೊಟ್ಟಿದ್ರು ಬೋರ್ಡ್ ಎಕ್ಸಾಮ್ ಅಲ್ಲಿ. ವಿಶ್ವಾಮಿತ್ರನು ಕೋಪಗೊಳ್ಳಲು ನೀಡುವ 3 ಕಾರಣಗಳು ಏನು?
ಒಂದು ಫಸ್ಟ್ ನನ್ನ ಮಾತಾಡ್ಸಿಲ್ಲ ಅಂತ, ಇನ್ನೊಂದು ವಸಿಷ್ಠರು ಏನೇ ಹೇಳಿದ್ರು ಅದನ್ನ ಸುಳ್ಳು ಮಾಡ್ತೀನಿ ಅಂತ, ಇನ್ನೊಂದು ಮತ್ತೆ ಒಳ್ಳೆ ಗುಣಗಳನ್ನ ನೋಡದೆ ಬರೀ ಅಂದ್ರೆ ಏನೇನ್ ಕೊರತೆಗಳಿದೆ ಅದನ್ನೇ ನೋಡೋ ಸ್ವಭಾವ ಇದ್ದಿದ್ದು ವಿಶ್ವಾಮಿತ್ರನ್ಗೆ ಮತ್ತೊಂದು ಕಾರಣ ಇತ್ತು. ಹರಿಶ್ಚಂದ್ರ ಸುಳ್ಳಾಡಿದ್ರೆ ವಸಿಷ್ಠರು ಏನ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನೀವು ಇದು 3 ಮಾರ್ಕ್ಸ್ ಕೇಳಿದಾಗ ಇದನ್ನೆಲ್ಲ ಬರೀಬೇಕಾಗುತ್ತೆ. ನಾನು ಎಕ್ಸ್ಪ್ಲೈನ್ ಏನ್ ಮಾಡಿದ್ದೀನಿ ಅದನ್ನೆಲ್ಲಾನು. ತಾನು ಶ್ರುತಿ ಮತ ಕುಲಾಚಾರ ಇದೆಲ್ಲ ವ್ರತಾನುಷ್ಠಾನ ಲಿಂಗಾರ್ಚನೆ ಬ್ರಹ್ಮಕರ್ಮ ಇದರಿಂದ ಬಂದಿರೋ ಪುಣ್ಯನೆಲ್ಲ ಬಿಟ್ಟು ಕೂದಲನ್ನ ಅಂದ್ರೆ ಮುಕ್ತ ಕೇಶಿತನಾಗಿ, ಇದಕ್ಕೆ ಮುಕ್ತ ಕೇಶಿತನಾಗಿ ಅಂತ ಬರ್ದ್ಬಿಡಿ, ಮನುಷ್ಯರ ಬುರುಡೆ ಒಳಗೆ ಅಂದ್ರೆ ತಲೆ ಬುರುಡೆ ಒಳಗಡೆ ಸ್ಕಲ್ ಇರುತ್ತಲ್ಲ ಅದರಲ್ಲಿ ಹೆಂಡ ಸುರ್ಕೊಂಡು ಕುಡಿತಾ ಹೆಂಡ್ತಿನ ಬಿಟ್ಟು ದಿಗಂಬರನಾಗಿ ದಕ್ಷಿಣದ ಕಡೆ ಹೋಗ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ವಿಶ್ವಾಮಿತ್ರನ ದೇವಲೋಕಕ್ಕೆ ಎಲ್ಲಿವರೆಗೆ ಬರಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ನೋಡಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ದೇವೇಂದ್ರನ್ಗೆ ಪರಮಾಯು 7 ಸಲ, ಅದು 7 ಸಲ ಇಲ್ಲಿ ಬರ್ತಿಲ್ಲ, ಅದು ಬರೋವರೆಗೂ ನಾನು ದೇವಲೋಕಕ್ಕೆ ಕಾಲಿಡೋದಿಲ್ಲ ಅಂತ ವಿಶ್ವಾಮಿತ್ರನ ಪ್ರತಿಜ್ಞೆ ಮಾಡ್ತಾನೆ. ನಿಮ್ಗೆ ಒಂದು ವೇಳೆ ನಿಮ್ಗೆ ಸರಿಯಾಗಿ ಬರೆಯೋದಕ್ ಬರ್ತಾ ಇಲ್ಲ ಅನ್ಕೊಳ್ರಿ, ಸೆಂಟೆನ್ಸು ಅದು ಬರ್ತಾ ಇಲ್ಲ ಅಂತ ನೀವು ಪೊಯಮ್ನ ತುಂಬಾ ಸಲ ಓದಿದ್ರೆ ಅದ್ರಲ್ಲಿರೋ ಒಂದಷ್ಟು ಪದಗಳು ಜ್ಞಾಪಕ ಇರುತ್ತೆ. ಆ ಪದಗಳನ್ನ ಸೆಂಟೆನ್ಸ್ ಆಗಿ ಮಾಡಿ ಬರ್ದ್ಬಿಡಿ. ಸೊ ಇಟ್ ಈಸ್ ವ್ಯಾಲಿಡ್. ಓಕೆ, ಯು ಶುಡ್ ಬಿ ಏಬಲ್ ಟು ಗೆಟ್ ಮಾರ್ಕ್ಸ್. ಹರಿಶ್ಚಂದ್ರನು ಹುಸಿ ನುಡಿಯದೇ ಇದ್ರೆ ವಿಶ್ವಾಮಿತ್ರ ಏನ್ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಅಂದ್ರೆ ಯಾವ ರೀತಿ ತನ್ನಾಗೆ ಪುಣ್ಯ ಬಂದಿದೆ ಅದರಲ್ಲಿ ಅರ್ಧ ಭಾಗನ ಹರಿಶ್ಚಂದ್ರನ್ಗೆ ಕೊಟ್ಬಿಡ್ತೀನಿ, ದಾರೆ ಎರಿತೀನಿ ಅಂತ ಹೇಳ್ತಾನೆ. ಸೊ ಧಾರೆ ಅಂತ ವರ್ಡ್ ನೀವು ಅಲ್ಲಿ ಯೂಸ್ ಮಾಡ್ಬೇಕು, ಕೊಡ್ತೀನಿ ಅಂತಲ್ಲ, ಧಾರೆ ಅಂತ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ನಾನು ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಇನ್ಸ್ಟೆಡ್ ಆಫ್ ರೀಡಿಂಗ್ ದ ಹೋಲ್ ಆನ್ಸರ್ ಐ ವಿಲ್ ಬಿ ಟೆಲ್ಲಿಂಗ್ ಸಮ್ ಆಫ್ ದ ಸ್ಟ್ರೆಸ್ಡ್ ಪಾಯಿಂಟ್ಸ್ ಒಂದಷ್ಟು. ವಸಿಷ್ಠನು ಹರಿಶ್ಚಂದ್ರನ ಬಗ್ಗೆ ಏನಂತ ಹೇಳ್ತಾನೆ ಅಂದ್ರೆ, ಆ ಇಕ್ಷ್ವಾಕು ವಂಶದ ರಾಜರುಗಳಲ್ಲಿ ಎಲ್ಲರನ್ನು ನಾನು ನೋಡಿದ್ದೀನಿ, ಆದ್ರೆ ಈ ಹರಿಶ್ಚಂದ್ರ ಅವ್ರನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ಜನ್ಮ ತಾಳಿದ್ದಾನೆ. ಅವನ ಧರ್ಮನಿಷ್ಠೆ ಸತ್ಯಸಂಧತೆಯನ್ನ ತನ್ನಿಂದ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಆ ಶಿವನೇ ಹೇಳ್ಬೇಕು ಇದಕ್ಕೆ. ಶಿವನಲ್ಲ, ಫಣಿಪತಿ, ಸೊ ವಿಷ್ಣುವೇ ವರ್ಣಿಸ್ಬೇಕು. ನೀವು ಫಣಿಪತಿ ಅನ್ನೋ ವರ್ಡ್ ಯೂಸ್ ಮಾಡಿ ಇದ್ರಲ್ಲಿ. ಮತ್ತೆ ಶಿವನ ಆಣೆ ಅಂತ ಹೇಳ್ತಾನೆ. ವಿಶ್ವಾಮಿತ್ರನ ಹರಿಶ್ಚಂದ್ರನ ಹೇಗೆ ಪರೀಕ್ಷಿಸ್ತೀನಿ ಅಂತಾನೆ, ತನಗಿಷ್ಟ ಬಂದಾಗ ತನ್ಗೆ ಯಾವಾಗ ಇಷ್ಟ ಬರುತ್ತೆ ತನಗೆ ಮನ ಬಂದಂತೆ, ಮತ್ತೆ ಆತನು ಅಂದ್ರೆ ಹರಿಶ್ಚಂದ್ರನ ಈ ಭೂಮಿನ ಬಿಟ್ಟು ಹೋಗೋ ತನಕ ಸಾವಿರಾರು ವಿಧಗಳಲ್ಲಿ ಪರೀಕ್ಷಿಸಿ ಅವನ್ನ ಸುಳ್ಳು ಹೇಳೋ ರೀತಿ ಮಾಡ್ತೀನಿ ಅಂತ ಹೇಳ್ತಾನೆ. ವಿಶ್ವಾಮಿತ್ರನ ಅಣಕದ ಮಾತಿಗೆ ವಸಿಷ್ಠರ ಪ್ರತ್ಯುತ್ತರ ಏನು ಅಂದ್ರೆ, ಈ ರೀತಿ ಎಲ್ಲ ಪರೀಕ್ಷೆಗಳೆಲ್ಲ ಮಾಡಿ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದೀಯಲ್ಲ, ಆದ್ರೂ ಯಾಕೆ ನನ್ನ ಅಣಗಿಸ್ತಾ ಇದೀಯಾ, ನಮ್ಮಿಬ್ಬರ ಮಧ್ಯೆ ಯಾಕೆ ಈ ರೀತಿ ಅಣುಕು ಅಂತ ಹೇಳ್ತಾನೆ. ಮತ್ತೆ ವಸಿಷ್ಠರು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ಹರಿಶ್ಚಂದ್ರ ಸುಳ್ಳು ಹೇಳಲ್ಲ ಅಂತ. ಸಂದರ್ಭ, ಸುಸಂದರ್ಭನು ಕ್ವಶನ್ ಕೇಳ್ಬೋದು. ಇದು ನೀವು ಜ್ಞಾಪಕ ಇಟ್ಕೊಳ್ಳಿ, ಯಾವ್ದಾದ್ರು ಒಂದು ಲೈನ್ ಕೊಟ್ಬಿಟ್ಟು ಸಂದರ್ಭ ಕೇಳ್ಬೋದು. ಸುರಪನ ಸಭೆಯ ನೆಡೆಗೊಂಡ ಮುನಿಕುಲದ ನಡುವೆ ಇರ್ದರ್ ಅಧಿಕ ವಿಶ್ವಾಮಿತ್ರ ವಾಸಿಷ್ಠರು. ಈ ವಾಕ್ಯನ ರಾಘವಾಂಕ ಬರೆದಿರುವ ವಸಿಷ್ಠ ವಿಶ್ವಾಮಿತ್ರರ ವಿವಾದ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ನೀವು ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ, ಪುಸ್ತಕದಲ್ಲಿ ಅದು ಮೆನ್ಷನ್ ಮಾಡಿಲ್ಲ. ಈ ಮಾತನ್ನ ರಾಘವಾಂಕನು ವಸಿಷ್ಠ ವಿಶ್ವಾಮಿತ್ರರನ್ನು ಕುರಿತು ಹೇಳ್ತಾನೆ. ಅಂದ್ರೆ ದೇವೇಂದ್ರನ ಸಭೆಯಲ್ಲಿ ಯಾವ ರೀತಿ ವಸಿಷ್ಠ ವಿಶ್ವಾಮಿತ್ರರು ಕುಳಿತಿದ್ರು ಆ ಮುನಿಕುಲದ ನಡುವೆ ಅನ್ನೋದನ್ನ ವರ್ಣಿಸುವಾಗ ಮೇಲಿನ ವಾಕ್ಯ ಬಂದಿದೆ ಅಂತ ನೀವು ಹೇಳ್ಬೇಕಾಗುತ್ತೆ. ಸತ್ಯದ ಎಸಕಮಂ ಪೊಗಳಲು ಎನ್ನಳವೇ ಫಣಿಪತಿಗೆ ಅರಿದು ಶಶಿಮೌಳಿಯಾಣೆ. ಅಂದ್ರೆ ಹರಿಶ್ಚಂದ್ರನನ್ನ ಹೊಗಳುವಾಗ ವಸಿಷ್ಠರು ಹೇಳ್ತಾರೆ, ಈ ಮುಕ್ತ ಕೇಶಿತನಾಗಿ ನರ ಕಪಾಲದಳು ಸುರಿಯೆರೆದು ಕುಡಿಯುತ್ತ ತೆಂಕಮುಖನಾಗಿ ಹೋಹೆ ಹರಿಶ್ಚಂದ್ರ ಮರೆದು ಹುಸಿಯಂ ನುಡಿದಡೆ. ಇದನ್ನ ವಸಿಷ್ಠರು ಹೇಳ್ತಾರೆ. ಹರಿಶ್ಚಂದ್ರ ಒಂದು ವೇಳೆ ಸುಳ್ಳು ಹೇಳಿದ್ರೆ ನಾನು ಏನ್ ಮಾಡ್ತೀನಿ ಅಂತ ಅವರು ಈ ಪ್ರಸ್ತುತ ಈ ಲೈನ್ ಅಲ್ಲಿ ಹೇಳಿದ್ದಾರೆ. ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಬರಿಬೇಕಾಗುತ್ತೆ. ದೇವಲೋಕಕ್ಕೆ ಬಾರೆಂ ಪ್ರತಿಜ್ಞೆ ಎನಗೆಂದ ವಿಶ್ವಾಮಿತ್ರನು. ಸೊ ಈ ಹರಿಶ್ಚಂದ್ರನ್ ಏನಾದ್ರೂ ಸುಳ್ಳು ಹೇಳಿಲ್ಲ ಅಂದ್ರೆ ಆಗ ತಾನು ಏನು ಮಾಡ್ತೀನಿ ಅಂತ ಹೇಳ್ತಾನೆ, ಅದನ್ನ ನೀವು ಬರಿಬೇಕಾಗುತ್ತೆ.
ಸುಧಾ ಭುಕ್ತರರಿಯಲು ಕೊಡುವೆನ ಹರಿಶ್ಚಂದ್ರ ಹುಸಿಯಂ ನುಡಿಯದಿರಲೆಂದನು. ಅಂದ್ರೆ ಈ ಹರಿಶ್ಚಂದ್ರನು ಸುಳ್ಳು ಹೇಳ್ದೆ ಇದ್ರೆ ಈ ದೇವಲೋಕದ ಎಲ್ಲ ದೇವರುಗಳಿದ್ರಲ್ಲ ಅವರ ಮುಂದೆ ನಾನು ಅಂದ್ರೆ ಅವರನ್ನ ವಿಟ್ನೆಸ್ ಆಗಿ ಇಟ್ಕೊಂಡು ನಾನು ನನ್ನ ಪುಣ್ಯದಲ್ಲಿ ಅಂದ್ರೆ ನನ್ನ ತಪಶಕ್ತಿನಲ್ಲಿ ಅರ್ಧ ಭಾಗನ ಧಾರೆ ಎರಿತೀನಿ ಅಂತ ಹೇಳ್ತಾನೆ. ಇದು ಇಷ್ಟು ಕ್ವಶನ್ ಆನ್ಸರ್ಸ್. ಇದು ಬಿಟ್ಟು ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಮತ್ತೆ ಪೊಯಮ್ ಎಕ್ಸ್ಪ್ಲನೇಷನ್ ನೋಡ್ರಿ, ಅದರಲ್ಲಿ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಬಟ್ ಈವನ್ ದೆನ್ ಏನಾದ್ರೂ ಡೌಟ್ಸ್ ಬಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಐ ವಿಲ್ ಟ್ರೈ ಟು ಹೆಲ್ಪ್ ಯು.